ಹಾರ್ದಿಕ್ ಪಾಂಡ್ಯ ನಸೀಬೆ ಸೈರಿ ಇಲ್ಲ ಮಗ. ಯಾಕಂದರೆ ಒಂದು ಕಡೆ ವರ್ಲ್ಡ್ ಕಪ್ ಗೆದ್ರೂ ಒಂದು ಕಡೆ ಕ್ಯಾಪ್ಟನ್ಸಿ ಪಟ್ಟ ಸಿಗಲಿಲ್ಲ, ಇನ್ನೊಂದು ಕಡೆ ಯಾರು ಸಪೋರ್ಟಿಂಗು ಸಿಗಲಿಲ್ಲ. ಎಲ್ಲದಕ್ಕೂ ಹೆಚ್ಚಾಗಿ ಇವಾಗ ಡಿವೋರ್ಸ್ ಅಂತ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದಾರೆ, ನಾನು ಬೇಕು ಅಂದರೆ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಪ್ರೀವಿಯಸ್ ವಿಡಿಯೋದಲ್ಲಿ. ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವ್ರ ಅಕೌಂಟಿಂದಾನೇ. ಅದೇನಂತಂದರೆ 4 ವರ್ಷದ ದಾಂಪತ್ಯ ಜೀವನಕ್ಕೆ ಇವತ್ತು ಎಳ್ಳು ನೀರು ಬಿಟ್ಟಿದ್ದೀವಿ, ಫೈನಲ್ ಆಗಿ ಡಿವೋರ್ಸ್ ಕೊಟ್ಬಿಟ್ಟಿದ್ದೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂತಂದರೆ ಆಫ್ಟರ್ 4 years ಆಫ್ ಬೀಯಿಂಗ್ ಟುಗೆದರ್, ಅಂದರೆ 4 ವರ್ಷದಿಂದ ಜೊತೆಗಿದ್ದು ಇವಾಗ ಬೇರೆ ನಮಗೂ ಬೇಜಾರಾಗ್ತದೆ, ಬಟ್ ನಾವು ಟ್ರೈ ಮಾಡಿದೋ ಜೊತೆಗಿರೋಕ್ಕೆ, ಆದರೂ ಆಗಿಲ್ಲ, ಅಡ್ಜಸ್ಟ್ ಆಗಿಲ್ಲ ಸರಿಯಾಗಿ, ಏನು ಮಾಡೋಕ್ಕಾಗಿರೋ ವಿಚಾರದಿಂದ ನಾವು ಡಿವೋರ್ಸ್ ತಗೊತಾ ಇದ್ದೀವಿ, ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿ ಅಂತ ಹಾರ್ದಿಕ್ ಪಾಂಡ್ಯ ಅಕೌಂಟಿಂದಾನೇ ಒಂದು ಅನೌನ್ಸ್ ಆಗಿದೆ. ಇನ್ನೊಂದು ಮಗನ ವಿಷಯ ಏನಪ್ಪ ಅಂತಂದರೆ, ಅಗಸ್ತ್ಯ ಇಬ್ಬರು ಜೊತೆಗೆ ಸೇರ್ಕೊಂಡು ಮಗುನ ಪಾಲನೆ ಮಾಡೋಣ ಅಂದರೆ ಜೊತೆಯಾಗಿ ಬೆಳೆಸೋಣ, ಅದರಲ್ಲಿ ಯಾವುದೇ ಇದು ತಾರತಮ್ಯ ಬೇಡ, ನಾನು ನೋಡ್ಕೊತೀನಿ ಪಾಪುನ ನೀನು ನೋಡ್ಕೋ ಅಂತ ಒಂದು ಒಪ್ಪಂದಕ್ಕೆ ಬಂದು ಇವಾಗ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಅವರು ಡಿವೋರ್ಸ್ ಫೈನಲ್ ಆಗಿ ಕನ್ಫರ್ಮ್ ಆಗಿದೆ. ಗುರು ಒಂದು ಕಡೆ ಬೇಜಾರಾಗುತ್ತೆ ಗುರು, ಹಾರ್ದಿಕ್ ಪಾಂಡ್ಯಂಗೆ ಯಾಕೆ ಈ ಥರ ಆಗ್ತಾ ಇದೆ, ಒಂದು ಕಡೆ ಕ್ಯಾಪ್ಟನ್ಸಿ ಪಟ್ಟ ಹೋಯಿತು, ಒಂದು ಕಡೆ ಟೀಮ್ ಇಂಡಿಯಾದಲ್ಲೂ ಜಾಗ ಸಿಗೋದು ಕಡಿಮೆ ಆಗಿದೆ, ಎಲ್ಲ ಕಡೆ ಬೋಯಿಂಗ್ ಅಂದರೆ ಎಲ್ಲ ಕಡೆ ಅವರಿಗೆ ಅವಮಾನ ಆಗಿ ಕೊನೆಗೆ ಫೈನಲ್ ಆಗಿ ಇವಾಗ ಡಿವೋರ್ಸು ಕೂಡ ಕನ್ಫರ್ಮ್ ಆಗಿ ಅವರಿಗೆ ಥರ ಬೇಜಾರಾಗಿದೆ. ನನಗೂ ಕೂಡ ಬೇಜಾರಾಗಿದೆ ಅಫಿಷಿಯಲಿ ಕನ್ಫರ್ಮ್ ಆಗಿ, ಬಟ್ ಏನು ಮಾಡೋಕ್ಕಾಗಲ್ಲ, ಅವರ ಬ್ಯಾಡ್ ಲಕ್ ಈ ಥರ ಇರ್ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ, ಒಂದು ಕಡೆ ಬೇಜಾರಾಯಿತು. ಸೊ ಇದಾಗಿತ್ತು ಇವತ್ತಿನ ಟಕ್ ಅನ್ನೋ ವಿಷಯ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.